ಮಿತ್ರರೇ ನಮಸ್ಕಾರ. ಮಿತ್ರರೇ, ನೀಟ್ ಪೇಪರ್ ಲೀಕ್ ವಿಚಾರವಾಗಿ ದೇಶಾದ್ಯಂತ ಏನೇನಾಗ್ತಾ ಇದೆ ಅಂತ ನೀವು ಪ್ರತಿನಿತ್ಯ ನೋಡ್ತಾ ಇದ್ದೀರಿ. ಒಂದು ಕಡೆ ಕೇಂದ್ರದ ಶಿಕ್ಷಣ ಸಚಿವರ ರಾಜೀನಾಮೆ ಆಗಿದೆ, ಹೊಸ ಶಿಕ್ಷಣ ಸಚಿವರ ನೇಮಕ ಆಗಿದೆ, ಕೇಂದ್ರ ಸರ್ಕಾರ ಹೊಸ ಕಾನೂನನ್ನು ತರ್ತಾ ಇದೆ. ಇದರ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಶಿಕ್ಷಣ ಕ್ಷೇತ್ರದ ಮುಂದಿನ ಸುಧಾರಣೆಗೋಸ್ಕರವಾಗಿ ಒಂದು ಟಾಸ್ಕ್ ಫೋರ್ಸ್ ಅನ್ನು ಕೂಡ ರಚನೆ ಮಾಡಿದ್ದಾರೆ. ಅದು ಕೂಡ ಹೈ ಲೆವೆಲ್ ಟಾಸ್ಕ್ ಫೋರ್ಸ್. ಅಂದರೆ ಇಷ್ಟು ದಿನ ಏನು ಕೇಳ್ತಾ ಇದ್ರಲ್ಲ, ಅಕೌಂಟಬಿಲಿಟಿ ಪ್ರದರ್ಶನ ಆಗಬೇಕು, ಕೇಂದ್ರ ಸರ್ಕಾರ ಇದಕ್ಕೆ ಸೂಕ್ತವಾಗಿ ಸ್ಪಂದಿಸಬೇಕು, ದೇಶದ ವಿದ್ಯಾರ್ಥಿಗಳ ಭವಿಷ್ಯದ ವಿಚಾರದಲ್ಲಿ ಆಟ ಆಡಬಾರದು, ಹೀಗೆಲ್ಲ ದೊಡ್ಡ ದೊಡ್ಡ ಸ್ಟೇಟ್ಮೆಂಟ್ಗಳು ವಿಪಕ್ಷದ ಕಡೆಯಿಂದಲೂ ಬರ್ತಾ ಇತ್ತು, ಸೋ ಕಾಲ್ಡ್ ಕಾಕ್ರೋಚ್ಗಳಿಂದಲೂ ಕೂಡ ಬರ್ತಾ ಇತ್ತಲ್ವಾ. ಅದಕ್ಕೆಲ್ಲ ಕೇಂದ್ರ ಸರ್ಕಾರ ಈಗ ನಾವು ಮಾತನಾಡೋದಿಲ್ಲ, ಕೆಲಸ ಮಾಡಿ ತೋರಿಸ್ತೀವಿ ಅಂತ ಹೊರಟಿದೆ. ಮಿತ್ರರೇ, ಹೀಗಾಗಿ ಇವತ್ತು ನಿರೀಕ್ಷೆ ಏನಿತ್ತು ಕೇಳಿದ್ರೆ, ಲೋಕಸಭೆಯ ಅಧಿವೇಶನ ಇನ್ನು ಮುಂದಾದರೂ ಕೂಡ ಸ್ಮೂತ್ ಆಗಿ ನಡೀಬಹುದು, ಮಹತ್ವದ ಬಿಲ್ಗಳ ಬಗ್ಗೆ ಚರ್ಚೆ ಆಗಬಹುದು, ಬಿಲ್ಗಳು ಮಂಡನೆ ಆಗಬಹುದು ಅಂತ ಇಡೀ ದೇಶ ನಿರೀಕ್ಷೆ ಮಾಡ್ತಾ ಇತ್ತು. ಆದರೆ ಕಾಂಗ್ರೆಸ್ ಪಕ್ಷ ಮತ್ತು INDIA ಕೂಟ ಮತ್ತೆ ತನ್ನ ನಿಜ ಬುದ್ಧಿಯನ್ನು ಪ್ರದರ್ಶನ ಮಾಡಿದೆ. ಒಂದು ವಾರದ ಕಲಾಪವಂತೂ ನೀರಿನಲ್ಲಿ ಹೋಮ ಆಗಿತ್ತು. ದೇಶದ ಟ್ಯಾಕ್ಸ್ ಪೇಯರ್ಸ್ ಮನಿಯನ್ನ ಇವರು ಉಡಾಯಿಸಿದ್ರು. ಈಗ ಎರಡನೇ ವಾರದ ಮೊದಲನೇ ದಿನ ಇವತ್ತು ಕೂಡ ಕಾಂಗ್ರೆಸ್ ಪಕ್ಷ ಮತ್ತದೇ ರೀತಿಯಾಗಿ ಖ್ಯಾತಿಯನ್ನು ತೆಗೆದಿದೆ. ಲೋಕಸಭೆ ಮತ್ತು ರಾಜ್ಯಸಭೆ ಎರಡರಲ್ಲೂ ಕೂಡ ಇವರ ಗದ್ದಲ ಹೆಚ್ಚಾಗಿದೆ, ಮತ್ತೆ ಅಡ್ಜರ್ನ್ ಆಗಿದೆ. ಆದರೆ ಈ ನಡುವೆಯೂ ಕೂಡ ಕೇಂದ್ರ ಸರ್ಕಾರ ಕಾನೂನನ್ನು ಪಾಸ್ ಮಾಡೋದಕ್ಕೆ ಹೊರಟಿದೆ, ಬಿಲ್ ಟೇಬಲ್ ಮಾಡಿದೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಆದರೆ ನಾವು ಚರ್ಚೆಗೆ ಬರ್ತೀವಿ ಅಂತ ಕಾಂಗ್ರೆಸ್ನವ್ರು ಹೇಳ್ತಾ ಇದ್ರಲ್ವಾ. ಈಗ ರಾಜೀನಾಮೆ ಆಗಿದೆ, ಮತ್ತ್ಯಾಕೆ ಈ ವಿರೋಧ? ಕೇಂದ್ರ ಸರ್ಕಾರ ಯಾವ ರೂಪದ ಕಾನೂನನ್ನು ತಂದಿದೆ? ಈ ಟಾಸ್ಕ್ ಫೋರ್ಸ್ ಏನು ಮಾಡುತ್ತೆ? ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಸ್ವಲ್ಪ ಡೀಟೇಲ್ ಆಗಿ ಹೇಳ್ತೀನಿ. ದೇಶದ ಜನತೆ ಬಹಳ ಸೂಕ್ಷ್ಮವಾಗಿ ಯೋಚಿಸಬೇಕು. ಇವರು ಇವತ್ತು ಪ್ರತಿಭಟನೆಯನ್ನ ಮಾಡಿ ನರೇಂದ್ರ ಮೋದಿ ಅವರನ್ನ ಕೆಳಗಿಳಿಸಿ ನಾವು ಅಧಿಕಾರಕ್ಕೆ ಬರಬೇಕು ಅಂತ ಹೇಳ್ತಾ ಇದ್ದಾರಲ್ಲ, ಇವರಿಗೆ ಅಧಿಕಾರ ಕೊಟ್ಟರೆ ಏನಾಗುತ್ತೆ ಅನ್ನೋದಕ್ಕೆ ಈಗಲೇ ಸುಳಿವು ಸಿಗ್ತಾ ಇದೆ. ಇವರ ಆಟಾಟೋಪಗಳನ್ನು ನೋಡಿ ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಚರ್ಚೆ ಮಾಡೋಣ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಜುಲೈ 20ನೇ ತಾರೀಕು ಸಂಸತ್ ಚಲೋಗೆ ಜಿರಳೆ ಪಕ್ಷ ಕರೆ ಕೊಟ್ಟಿತ್ತು. ಜಂತರ್ ಮಂತರ್ನಿಂದ ಸಂಸತ್ಗೆ ಮುತ್ತಿಗೆ ಹಾಕೋದು ಅವರ ಉದ್ದೇಶ ಆಗಿತ್ತು. ಆದರೆ ಸರ್ಕಾರ ಬಲಪ್ರಯೋಗ ಮಾಡ್ತು. ಒಂದು ಹಂತದಲ್ಲಿ ಅದನ್ನು ತಡೆಯುವಲ್ಲಿ ಸರ್ಕಾರ ಯಶಸ್ವಿಯಾಯಿತು. ಆದರೂ ಸಹ ಪ್ರತಿಭಟನೆ ನಿಂತಿರಲಿಲ್ಲ, ಪ್ರತಿಭಟನೆ ಕಂಟಿನ್ಯೂ ಆಯಿತು. ಇತ್ತ ಕಡೆಯಲ್ಲಿ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲೂ ಕೂಡ ಈ ವಿಚಾರವನ್ನು ವಿಪಕ್ಷಗಳು ಕೈಗೆತ್ತಿಕೊಂಡು ಕಲಾಪವನ್ನು ನಡೆಯೋದಕ್ಕೆ ಬಿಟ್ಟಿಲ್ಲ. ಕಳೆದ ಸೋಮವಾರದಿಂದ ಶುಕ್ರವಾರದವರೆಗೆ 1 ಗಂಟೆ ಕಲಾಪವೂ ಕೂಡ ನಡೆದಿಲ್ಲ. ವಿಪಕ್ಷಗಳ ಜೊತೆಗೆ ಸರ್ಕಾರ ಅನೇಕ ಸುತ್ತಿನ ಮಾತುಕತೆಯನ್ನ ಮಾಡಿದೆ, ಸ್ಪೀಕರ್ ಮಾತುಕತೆ ಮಾಡಿದರೆ, ಯಾವುದೂ ಕೂಡ ಫಲಪ್ರದ ಆಗಿಲ್ಲ. ಅವರು ಕಲಾಪವನ್ನು ನಡೆಯೋದಕ್ಕೆ ಬಿಟ್ಟೇ ಇಲ್ಲ. ಅಂತಿಮವಾಗಿ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನ ಸಲ್ಲಿಕೆ ಮಾಡಿದ್ರು. ಶನಿವಾರವೇ ಅವರು ರಾಜೀನಾಮೆ ಸಲ್ಲಿಸಿಬಿಟ್ರು. ಇದಾಗ್ತಿದ್ದ ಹಾಗೆ ನಿರೀಕ್ಷೆ ಏನ್ ಮೂಡಿತ್ತು ಗೊತ್ತಾ? ಈ ವಿಪಕ್ಷಗಳು ಕಲಾಪದಲ್ಲಿ ಏನ್ ಹೇಳ್ತಾ ಇದ್ವು? ಆರಂಭದಲ್ಲಿ ನೀಟ್ ಪೇಪರ್ ಲೀಕ್ ವಿಚಾರ ಚರ್ಚೆ ಆಗಬೇಕು ಅಂತ ಇವರು ಪಟ್ಟು ಹಿಡಿದ್ರು. ಸರ್ಕಾರ ಅದಕ್ಕೆ ಒಪ್ಕೊಳ್ತು, ನಾವು ಎಲ್ಲಾ ರೀತಿಯಲ್ಲೂ ಚರ್ಚೆ ಮಾಡೋದಕ್ಕೆ ಸಿದ್ಧ ಇದ್ದೀವಿ ಅಂತ. ಅದಾದ ಬಳಿಕ ಇವರೇನ್ ಡಿಮ್ಯಾಂಡ್ ಇಡೋದಕ್ಕೆ ಶುರು ಮಾಡಿದ್ರು? ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಆಗಬೇಕು, ಅನಂತರವೇ ಚರ್ಚೆ ಅಂತ. ಅಂತಿಮವಾಗಿ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯೂ ಕೂಡ ಆಗ್ಬಿಡ್ತು. ಹೀಗಾಗಿ ಇವತ್ತಿನಿಂದ ಆರಂಭವಾಗುವಂತಹ ಕಲಾಪ ಎರಡೂ ಸದನಗಳಲ್ಲೂ ಕೂಡ ಸುಸೂತ್ರವಾಗಿ ನಡಿಬೇಕಾಗಿತ್ತು. ಆದ್ರೆ ವಿಪಕ್ಷಗಳು ಇವತ್ತೂ ಕೂಡ ಹೊಸ ಖ್ಯಾತೆಯನ್ನ ತೆಗೆದಿದ್ದಾವೆ. ಇವತ್ತಿನ ಖ್ಯಾತೆ ಏನು ಕೇಳಿದ್ರೆ, ಈ ಪ್ರತಿಭಟನೆ ವೇಳೆ ಪೊಲೀಸರು ಲಾಠಿ ಬೀಸಿದಾರಲ್ಲ, ಅದರಿಂದ ವಿದ್ಯಾರ್ಥಿಗಳಿಗೆ ಗಾಯ ಆಗಿಬಿಟ್ಟಿದೆ, ಅವರೆಲ್ಲ ನೊಂದಿದ್ದಾರೆ, ವಿದ್ಯಾರ್ಥಿಗಳು ಚಿಕಿತ್ಸೆ ಪಡೀತಾ ಇದ್ದಾರೆ. ಹೀಗಾಗಿ ಈ ಬಗ್ಗೆ ಅಮಿತ್ ಶಾ ಸ್ಪಷ್ಟನೆಯನ್ನ ಕೊಡಬೇಕು. ಪ್ರಧಾನಿ ನರೇಂದ್ರ ಮೋದಿ ಅವರು ವಿದ್ಯಾರ್ಥಿಗಳ ಮುಂದೆ ಬೇಷರತ್ ಕ್ಷಮೆ ಕೇಳಬೇಕು, ಹೀಗಂತ ರಾಹುಲ್ ಗಾಂಧಿ ಪಟ್ಟು ಹಿಡಿದಿದ್ದಾರೆ. ವಿಪಕ್ಷಗಳು ಕೂಡ ಇದೇ ಘೋಷಣೆಯನ್ನ ಕೂಗ್ತಾ ಇವತ್ತಿನ ಕಲಾಪವನ್ನ ಕೂಡ ಬಲಿ ಪಡೆಯೋದಕ್ಕೆ ಹೊರಟಿದ್ದಾವೆ. 11 ಗಂಟೆಗೆ ಕಲಾಪ ಆರಂಭವಾಯಿತು. ಪ್ರಶ್ನೋತ್ತರಕ್ಕೆ ಸ್ಪೀಕರ್ ಕೇಳಿಕೊಂಡ್ರು, ಅದಕ್ಕೆ ಅವಕಾಶವನ್ನು ಕೊಟ್ಟಿಲ್ಲ. ಹೀಗಾಗಿ ಲೋಕಸಭೆ 12 ಗಂಟೆಗೆ ಮುಂದೂಡಿಕೆ ಆಯಿತು. 12 ಗಂಟೆಗೆ ಪುನಃ ಆರಂಭವಾಯಿತು. ಮತ್ತೆ ವಿಪಕ್ಷಗಳಿಂದ ಗದ್ದಲ ಗಲಾಟೆ ಆರಂಭವಾಯಿತು. ಆದರೂ ಕೂಡ ಕೇಂದ್ರ ಸಚಿವ ಜಿತೇಂದ್ರ ಸಿಂಗ್ ಪೇಪರ್ ಲೀಕ್ ವಿಚಾರದಲ್ಲಿ ಸರ್ಕಾರದ ಹೊಸ ಕಾನೂನನ್ನು ಮಂಡನೆ ಮಾಡಿದ್ರು. ಪಬ್ಲಿಕ್ ಎಕ್ಸಾಮಿನೇಷನ್ ಅಮೆಂಡ್ಮೆಂಟ್ ಬಿಲ್ 2026 ಅನ್ನ ಕೇಂದ್ರ ಸರ್ಕಾರ ಮಂಡನೆ ಮಾಡಿತು. ಸ್ಪೀಕರ್ ಆ ಸಂದರ್ಭದಲ್ಲಿ ವಿಪಕ್ಷಗಳಿಗೆ ಮನವಿ ಮಾಡಿಕೊಂಡ್ರು, ಈ ಬಿಲ್ನ ಪರವಾಗಲಿ ಅಥವಾ ವಿರೋಧವಾಗಲಿ ನೀವೇನಾದರೂ ಮಾತನಾಡೋದಿದೆಯಾ ಅಂತ. ಆದರೆ ವಿಪಕ್ಷಗಳು ಗದ್ದಲವನ್ನು ಬಿಟ್ಟು ಬಿಲ್ನ ಕುರಿತಾಗಿ ಚರ್ಚೆಗೆ ಬಂದಿಲ್ಲ, ಅಥವಾ ಈ ಬಿಲ್ ಅನ್ನು ವಿರೋಧಿಸ್ತೀವಿ, ಸ್ವಾಗತಿಸ್ತೀವಿ ಏನನ್ನೂ ಹೇಳಿಲ್ಲ. ಹೀಗಾಗಿ ಸ್ಪೀಕರ್ ಹೇಳಿದ್ರು, ಇದೊಂದು ಮಹತ್ವದ ಬಿಲ್, ಇದರ ಬಗ್ಗೆ ಚರ್ಚೆ ಆಗಬೇಕು, ಚರ್ಚೆಗೆ ನೀವು ಎಷ್ಟು ಸಮಯ ಕೇಳಿದ್ರೂ ಕೂಡ ಕೊಡೋದಕ್ಕೆ ನಾವು ತಯಾರಿದ್ದೀವಿ, ಸರ್ಕಾರ ಅದಕ್ಕೂ ಕೂಡ ಒಪ್ಕೊಂಡಿದೆ, ನೀವು ಚರ್ಚೆ ಮಾಡೋದಕ್ಕೆ ಬನ್ನಿ ಅಂತ ಕರೆದ್ರು. ಆದರೂ ಕೂಡ ವಿಪಕ್ಷಗಳು ಚರ್ಚೆಗೆ ಬಂದಿಲ್ಲ. ಅಂತಿಮವಾಗಿ ಬಿಲ್ ಅನ್ನು ಟೇಬಲ್ ಮಾಡಿಬಿಟ್ಟು ಕಲಾಪವನ್ನು 2 ಗಂಟೆಗೆ ಮುಂದೂಡಿದ್ರು. ವಿಪಕ್ಷಗಳು ಈಗಲೂ ಕೂಡ ಹೊಸ ಬಿಲ್ನ ಬಗ್ಗೆ ಆಗಲಿ ಅಥವಾ ಪೇಪರ್ ಲೀಕ್ ವಿಚಾರವಾಗಲಿ ಚರ್ಚೆಗೆ ಬರ್ತಾ ಇಲ್ಲ. ಇಲ್ಲಿ ನನಗೆ ಕೆಲವೊಂದಷ್ಟು ಪ್ರಶ್ನೆಗಳಿದಾವೆ. ಈಗ ಕೇಂದ್ರ ಸರ್ಕಾರ ಹೊಸ ಬಿಲ್ ಅನ್ನು ತಂದಿದೆ, ಅದನ್ನ ಕೇಂದ್ರ ಸರ್ಕಾರ ಪಾಸ್ ಮಾಡಿಯೇ ಮಾಡುತ್ತೆ. ವಿಪಕ್ಷಗಳು ಚರ್ಚೆ ಮಾಡ್ತವ ಬಿಡ್ತವ ಇದ್ಯಾವುದೂ ಕೂಡ ಮ್ಯಾಟರ್ ಆಗೋದಿಲ್ಲ. ಸರ್ಕಾರದ ಬಳಿಯಲ್ಲಿ ಅಗತ್ಯ ಸಂಖ್ಯೆ ಇದೆ, ಇದೇನು ಸಾಂವಿಧಾನಿಕ ತಿದ್ದುಪಡಿ ಅಲ್ಲ. ಹೀಗಾಗಿ ಬಿಲ್ ಈಸಿಯಾಗಿ ಪಾಸ್ ಆಗುತ್ತೆ.
ಈಗ ವಿಪಕ್ಷಗಳು ಇದೇ ರೀತಿಯಾಗಿ ವಿರೋಧ ಮಾಡ್ತಾ ಇದ್ರೆ ಅವರಿಗೆ ನಷ್ಟವೇ ಹೊರತು ಲಾಭ ಏನೂ ಇಲ್ಲ. ಯಾಕೆ ಅಂತಂದ್ರೆ ವಿಪಕ್ಷಗಳು ಗದ್ದಲ ಮಾಡ್ತಾ ಇದ್ರೆ ಸೆಷನ್ ಇದೇ ರೀತಿಯಾಗಿ ಮುಂದೆ ಹೋಗ್ತಾ ಇರುತ್ತೆ. ಸ್ಪೀಕರ್ ದಿನಕ್ಕೊಂದು 2-3 ಬಾರಿ ಸದನಕ್ಕೆ ಬರ್ತಾರೆ, ಕಲಾಪ ನಡೆಸೋದಕ್ಕೆ ಯತ್ನ ಮಾಡ್ತಾರೆ. 11 ಗಂಟೆಯಿಂದ 12 ಗಂಟೆಗೆ, 12 ಗಂಟೆಯಿಂದ 2 ಗಂಟೆಗೆ, 2 ಗಂಟೆಯಿಂದ ಮಾರನೇ ದಿನ 11 ಗಂಟೆಗೆ, ಇದೇ ರೀತಿಯಾಗಿ ಮುಂದೂಡ್ತಲೇ ಇರ್ತಾರೆ. ಇಲ್ಲಿ ಸರ್ಕಾರದ ಬಿಲ್ಗಳನ್ನು ತಡೆಯೋದಕ್ಕೆ ಸಾಧ್ಯ ಇಲ್ಲ. ಅವರು ಟೇಬಲ್ ಮಾಡಿದ್ರು ಅಂತಂದ್ರೆ ಬಿಲ್ನ ಪರವಾಗಿರುವವರು ಹೌದು ನೀ, ವಿರೋಧವಾಗಿರುವವರು ಇಲ್ಲ ಅಂತ ಹೇಳಿ ಅಂತ ಕೇಳ್ತಾರೆ. ಹೌದೂನು ಅವರ ಪರವಾಗಿದೆ ಅಂತ ಹೇಳ್ಬಿಟ್ಟು ಬಿಲ್ಲನ್ನು ಪಾಸ್ ಮಾಡ್ತಾರೆ. ಧ್ವನಿ ಮತದ ಮೂಲಕವಾಗಿ ಎಲ್ಲಾ ಬಿಲ್ಗಳು ಕೂಡ ಅಂಗೀಕಾರ ಆಗ್ತವೆ. ಇಲ್ಲಿ ವಿಪಕ್ಷಗಳು ಸ್ವಲ್ಪ ಸಿಂಪಲ್ ಆಗಿ ಯೋಚನೆ ಮಾಡಿದ್ದೇ ಆದ್ರೆ, ಈ ಬಿಲ್ನ ಕುರಿತಾಗಿ ಒಂದಷ್ಟು ಚರ್ಚೆ ಮಾಡಿಬಿಟ್ಟು ಅದರ ಬಗ್ಗೆ ಉದ್ದುದ್ದವಾಗಿ ಭಾಷಣ ಮಾಡಿದ್ದೇ ಆಗಿದ್ರೆ ಅವರಿಗೆ ಇನ್ನೂ ಹೆಚ್ಚಿನ ಲಾಭ ಆಗ್ತಾ ಇತ್ತು. ಉದಾಹರಣೆಗೆ ಯೋಚಿಸಿ, ರಾಹುಲ್ ಗಾಂಧಿ ಈ ನೀಟ್ ಪೇಪರ್ ಲೀಕ್ ಕುರಿತಾಗಿ ಒಂದು ಅದ್ಭುತ ಭಾಷಣ ಮಾಡಿದ್ರಪ್ಪ. 1 ಗಂಟೆ ಭಾಷಣ ಮಾಡಿದ್ರು ಅಂತ ಅಂದುಕೊಳ್ಳಿ. ಅದು ಸೋಷಿಯಲ್ ಮೀಡಿಯಾದಲ್ಲಿ ಎಂತ ಹವಾ ಕ್ರಿಯೇಟ್ ಮಾಡಬಹುದು. ಸರ್ಕಾರದ ವೈಫಲ್ಯಗಳನ್ನ ಇವರು ಮಾತನಾಡಿ ಜನರಿಗೆ ರೀಚ್ ಮಾಡಿಸಬಹುದು ತಾನೆ. ಅದನ್ನ ಬಿಟ್ಟು ಕಲಾಪಕ್ಕೆ ಬಂದ್ಬಿಟ್ಟು ಕೇವಲ ಘೋಷಣೆಯನ್ನ ಕೂಗಿದ್ರೆ ಜನರಿಗೆ ಏನ್ ಅರ್ಥ ಆಗುತ್ತೆ? ವಿಪಕ್ಷಗಳು ಅಡ್ಡಿಪಡಿಸ್ತಾ ಇದಾವೆ, ಕಲಾಪ ನಡೀತಾ ಇಲ್ಲ, ಇದಿಷ್ಟೇ ಜನರಿಗೆ ಕನ್ವೆ ಆಗ್ತಾ ಇರುತ್ತೆ. ಸುಮ್ಮನೆ ಸಾರ್ವಜನಿಕರ ಹಣ ವೇಸ್ಟ್ ಆಗ್ತಾ ಇರುತ್ತೆ. ಒಂದೊಂದು ದಿನ ಕಲಾಪ ನಡೆಸೋದಕ್ಕೂ ಕೂಡ ಸರ್ಕಾರ ಕೋಟಿ ಕೋಟಿ ಖರ್ಚು ಮಾಡುತ್ತೆ. ಹೀಗಾಗಿ ನನಗೆ ಅನ್ನಿಸ್ತಾ ಇದೆ ಅಂತಂದ್ರೆ ವಿಪಕ್ಷಗಳ ಬಳಿಯಲ್ಲಿ ಅಸ್ತ್ರ ಇಲ್ಲ. ಅವರಿಗೆ ಪೇಪರ್ ಲೀಕ್ ವಿಚಾರವಾಗಿ ಚರ್ಚಿಸೋದಕ್ಕೆ ದಮ್ಮಿಲ್ಲ. ಯಾಕೆ ಕೇಳಿದ್ರೆ ಕೇಂದ್ರ ಸರ್ಕಾರ ರೆಡಿ ಆಗಿಬಿಟ್ಟಿದೆ. ಒಂದು ವೇಳೆ ಪೇಪರ್ ಲೀಕ್ ವಿಚಾರ ಚರ್ಚೆಗೆ ಬಂದಿದ್ದೆ ಆದರೆ ಕಳೆದ 10-12 ವರ್ಷದಲ್ಲಿ ದೇಶಾದ್ಯಂತ ಎಲ್ಲೆಲ್ಲಿ ಪೇಪರ್ ಲೀಕ್ ಆಗಿದೆ, ಕಾಂಗ್ರೆಸ್ ಅಧಿಕಾರದಲ್ಲಿರುವಂತಹ ರಾಜ್ಯಗಳಲ್ಲಿ ಯಾವ ರೀತಿಯಾಗಿ ಪೇಪರ್ಗಳು ಲೀಕ್ ಆಗಿದಾವೆ, ಇದೆಲ್ಲವುದನ್ನು ಹೊರಗೆಳಿತಾರೆ. ಅವರು ಅದ್ರ ಬಗ್ಗೆ ಕೂಡ ಚರ್ಚೆ ಮಾಡ್ತಾರೆ. ಕೇವಲ ನೀಟ್ ಪೇಪರ್ ಒಂದೇ ಲೀಕ್ ಆಗಿರೋದಲ್ಲ ಅಲ್ವಾ? ಅದಕ್ಕೋಸ್ಕರವಾಗಿ ವಿಪಕ್ಷಗಳು ಈ ರೀತಿಯಾಗಿ ಗದ್ದಲ ಎಬ್ಬಿಸಿ ಕಲಾಪಕ್ಕೆ ಅಡ್ಡಿಪಡಿಸೋದೇ ನಮಗೆ ಲಾಭದಾಯಕ ಅಂತ ಭಾವಿಸಿದಂತೆ ಕಾಣ್ತಾ ಇದೆ. ಮಿತ್ರರೇ, ಈ ನಡುವೆ ಕೇಂದ್ರ ಸರ್ಕಾರ ಬಹಳ ಜಾಣ್ಮೆಯಿಂದ ವರ್ತಿಸ್ತಾ ಇದೆ. ಆರಂಭದಲ್ಲಿ ಸಾಕಷ್ಟು ತಪ್ಪು ಮಾಡಿಕೊಂಡ್ರು, ಪೇಪರ್ ಲೀಕ್ ವಿಚಾರದಲ್ಲಿ ಸ್ವಲ್ಪ ಮೌನ ತಾಳಿದ್ರು. ತಕ್ಷಣಕ್ಕೆ ಒಂದಷ್ಟು ಕಾರ್ಯನಿರ್ವಹಿಸಿದ್ದೇ ಆಗಿದ್ರೆ ಇಷ್ಟೆಲ್ಲ ರಾದ್ಧಾಂತ ಆಗ್ತಲೇ ಇರಲಿಲ್ಲ. ಆಗಾದಂತಹ ತಪ್ಪುಗಳನ್ನ ಈಗ ಅವರು ತಿದ್ದಿಕೊಳ್ತಾ ಇದ್ದಾರೆ. ನಿನ್ನೆ ತಾನೇ ಪ್ರಧಾನಿ ನರೇಂದ್ರ ಮೋದಿ ಅವರು ಮತ್ತೊಂದು ವಿಡಿಯೋವನ್ನು ರಿಲೀಸ್ ಮಾಡಿಬಿಟ್ಟು ಅದರಲ್ಲೊಂದು ಘೋಷಣೆ ಮಾಡಿದ್ದಾರೆ. ನಾವು ಈ ಪೇಪರ್ ಲೀಕ್ ವಿಚಾರದಲ್ಲಿ ಒಂದು ಮಹತ್ವದ ನಿರ್ಧಾರ ಮಾಡಿದೀವಿ. ಶಿಕ್ಷಣ ಕ್ಷೇತ್ರದ ಸುಧಾರಣೆಗೋಸ್ಕರವಾಗಿ ಒಂದು ಹೈ ಲೆವೆಲ್ ಟಾಸ್ಕ್ ಫೋರ್ಸ್ ಅನ್ನು ರಚನೆ ಮಾಡ್ತಾ ಇದ್ದೀನಿ ಅಂತ ಮೋದಿ ಘೋಷಣೆ ಮಾಡಿದ್ರು. ಅದರಲ್ಲಿ ಯಾರ್ಯಾರಿದ್ದಾರೆ? ನಂದನ್ ನೀಲೇಕಣಿ ಅಂತ IT ದಿಗ್ಗಜ ಇದ್ದಾರೆ. ಇವರು ಇನ್ಫೋಸಿಸ್ನ ಕೋ-ಫೌಂಡರ್. ಅದಕ್ಕಿಂತ ಮುಖ್ಯವಾಗಿ ಆಧಾರನ್ನ ಈ ದೇಶದಲ್ಲಿ ರೂಪುಗೊಳಿಸಿದಂತಹ ಒಬ್ಬ ತಂತ್ರಜ್ಞ. ಒಂದು ರೀತಿಯಲ್ಲಿ ಹೇಳಬೇಕು ಅಂತಂದ್ರೆ ನಂದನ್ ನೀಲೇಕಣಿ ಕಾಂಗ್ರೆಸ್ಸಿಗ. ಯಾಕೆ ಅಂತಂದ್ರೆ 2014ರಲ್ಲಿ ಬೆಂಗಳೂರು ಸೌತ್ ಲೋಕಸಭಾ ಕ್ಷೇತ್ರದಿಂದ ಅನಂತಕುಮಾರ್ ವಿರುದ್ಧವಾಗಿ ಅವರು ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿದ್ರು. ಆ ಚುನಾವಣೆ ಸೋತ ಬಳಿಕ ನಂದನ್ ನೀಲೇಕಣಿ ರಾಜಕೀಯದಲ್ಲಿ ಇರಲಿಲ್ಲ, ಅದು ಬೇರೆ ಪ್ರಶ್ನೆ. ಆದರೂ ಸಹ ಅವರ ಹಿನ್ನೆಲೆಯನ್ನ ಕೆದಕದೆ ಅವರಲ್ಲಿರುವಂತಹ ಬುದ್ಧಿಮತ್ತೆಗೆ ಆದ್ಯತೆಯನ್ನ ಕೊಟ್ಟು ನಮಗೆ ಅಂತಹ ಟೆಕ್ನೋಕ್ರಾಟ್ಗಳು ಪರೀಕ್ಷೆಯಲ್ಲಿ ಸುಧಾರಣೆ ಮಾಡೋದಕ್ಕೆ ಬೇಕು, ತಂತ್ರಜ್ಞಾನವನ್ನು ಪರೀಕ್ಷೆಯಲ್ಲಿ ಯಾವ ರೀತಿಯಾಗಿ ಅಳವಡಿಸಿಕೊಳ್ಳಬೇಕು, ಈ ಪೇಪರ್ ಲೀಕ್ ಅನ್ನು ಯಾವ ರೀತಿಯಾಗಿ ತಡಿಬೇಕು, ಅದಕ್ಕೋಸ್ಕರವಾಗಿ ಟಾಸ್ಕ್ ಫೋರ್ಸ್ಗೆ ನಂದನ್ ನೀಲೇಕಣಿಯಂತಹ ಒಬ್ಬ IT ದಿಗ್ಗಜನಿಗೆ ಹೊಣೆಗಾರಿಕೆ ವಹಿಸಲಾಗಿದೆ. ಹಾಗೆ ಇಸ್ರೋದ ಮಾಜಿ ಚೇರ್ಮನ್ ಸೋಮನಾಥ್ ಕೂಡ ಆ ಕಮಿಟಿಯಲ್ಲಿದ್ದಾರೆ. ಇದರಿಂದ ಏನಾದರೂ ಬದಲಾವಣೆ ಆಗುತ್ತಾ? ಕೇವಲ ಇದೊಂದು ತೋರಗಾಣಿಕೆಗೋಸ್ಕರವಾಗಿ ಟಾಸ್ಕ್ ಫೋರ್ಸ್ ರಚನೆ ಮಾಡಿದ್ದ ಕೇಳಿದ್ರೆ ಖಂಡಿತವಾಗ್ಲೂ ಇಲ್ಲ. ಪ್ರಧಾನಿ ನರೇಂದ್ರ ಮೋದಿ ಅವರು ಬೀಸೋ ದೊಣ್ಣೆಯಿಂದ ತಪ್ಪಿಸಿಕೊಂಡ್ರೆ 1000 ವರ್ಷ ಆಯಸ್ಸು ಅಂತ ಆಡಳಿತ ನಡೆಸುವಂತಹ ನಾಯಕ ಅಲ್ವೇ ಅಲ್ಲ. ಪ್ರತಿಯೊಂದು ಎದುರಾಗುವಂತಹ ಚಾಲೆಂಜ್ಗಳನ್ನ ತಮ್ಮ ಅನುಕೂಲಕ್ಕೆ ಹೇಗೆ ಬಳಸಿಕೊಳ್ಳಬೇಕು, ಈ ವಿಚಾರದಲ್ಲಿ ಬಹಳ ಎಕ್ಸ್ಪೀರಿಯನ್ಸ್ ಇರುವಂತಹ ರಾಜಕಾರಣಿ. ಮಿತ್ರರೇ, ನೀವು ಬೇಕಾದ್ರೆ ನೋಡ್ತಾ ಇರಿ, ಇನ್ನೊಂದು ವರ್ಷದಲ್ಲಿ ನೀಟ್ ಮಾತ್ರ ಅಲ್ಲ, ಕೇಂದ್ರದ ಶಿಕ್ಷಣ ಇಲಾಖೆಗೆ ಎಂತೆಂತಹ ಮಹತ್ವದ ಬದಲಾವಣೆಗಳಾಗ್ತವೆ ಅಂತ. ಹೇಗೆ ಆರಂಭದಲ್ಲಿ ಡಿಜಿಟಲ್ ಇಂಡಿಯಾವನ್ನ ವಿಪಕ್ಷಗಳು ಟೀಕೆ ಮಾಡಿದ್ವು, ಆದರೆ ಅದನ್ನ ಸೀರಿಯಸ್ ಆಗಿ ತೆಗೆದುಕೊಂಡಂತಹ ಕೇಂದ್ರ ಸರ್ಕಾರ ಇವತ್ತು ಡಿಜಿಟಲ್ ಪೇಮೆಂಟ್ ನಲ್ಲಿ ಕ್ರಾಂತಿ ಮಾಡಿದೆ. ಡಿಜಿಟಲ್ ಇಂಡಿಯಾ ಇವತ್ತು ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬಿಟ್ಟಿದೆ. ಒಬ್ಬ ಅನಕ್ಷರಸ್ಥ ಕೂಡ ಇವತ್ತು ಡಿಜಿಟಲ್ ಪೇಮೆಂಟ್ ಮಾಡುವ ಹಂತಕ್ಕೆ ಬೆಳೆದು ಬಿಟ್ಟಿದ್ದಾನೆ. ಅಂತಹದ್ರಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ಪೇಪರ್ ಲೀಕ್ ಅನ್ನು ತಪ್ಪಿಸೋದಕ್ಕೆ ಸಾಧ್ಯ ಇಲ್ವಾ? ಹೀಗಾಗಿ ಇದನ್ನ ಬಹಳ ಸೀರಿಯಸ್ ಆಗಿ ಪರಿಗಣಿಸಿ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಟಾಸ್ಕ್ ಫೋರ್ಸ್ ಅನ್ನು ರಚನೆ ಮಾಡಿದ್ದಾರೆ. ಸಾಕಷ್ಟು ಮಹತ್ವದ ಬದಲಾವಣೆಗಳು ಖಂಡಿತವಾಗ್ಲೂ ಆಗ್ತವೆ. ಜೊತೆಗೆ ಇವತ್ತು ಹೊಸ ಬಿಲ್ ಕೂಡ ಮಂಡನೆ ಆಗಿದೆ. ಈಗ ಮಿತ್ರರೇ, ಪ್ರಶ್ನೆ ಇರುವಂತಹದ್ದು ವಿಪಕ್ಷಗಳದ್ದು. ವಿಪಕ್ಷಗಳ ಎಲ್ಲಾ ಅಸ್ತ್ರವನ್ನ ಕೇಂದ್ರ ಸರ್ಕಾರ ಕಿತ್ತುಕೊಳ್ತಾ ಇದೆ. ಪರೀಕ್ಷಾ ವಿಚಾರದಲ್ಲಿ ಇನ್ನೇನೂ ಪ್ರಶ್ನೆ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಉಳಿಸ್ತಲೇ ಇಲ್ಲ. ಅವರಿಗಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಯೋಚನೆ ಮಾಡ್ತಾ ಇದೆ. ಹೀಗಾಗಿ ವಿಪಕ್ಷಗಳು ಸಹಜವಾಗಿ ಒತ್ತಡಕ್ಕೊಳಗಾಗಿದೆ. ರಾಹುಲ್ ಗಾಂಧಿಗೆ ಅನ್ನಿಸ್ತಾ ಇದೆ, ಮೊನ್ನೆ ತಾನೇ ಕೈಗೆ ತುತ್ತು ಬಂದಿತ್ತು, ಇವತ್ತು ಬಾಯಿಗಿಲ್ಲದಂತಾಗಿದೆ ಅಂತ.
ಹೀಗಾಗಿ ರಾಹುಲ್ ಗಾಂಧಿ ಹೊಸ ಅಸ್ತ್ರ ಪ್ರಯೋಗ ಮಾಡ್ತಾ ಇದ್ದಾರೆ. ಇವತ್ತು ಸಂಸತ್ನಲ್ಲಿ ಕಲಾಪಕ್ಕೆ ಅಡ್ಡಿಪಡಿಸುವಂತಹ ಸಂದರ್ಭದಲ್ಲಿ ಅವರು ಎತ್ಕೊಂಡಂತಹ ವಿಚಾರ ಏನ್ ಗೊತ್ತಾ? ಜುಲೈ 20ನೇ ತಾರೀಕು ಕಾಕ್ರೋಚ್ ಪಾರ್ಟಿಯವರು ಸಂಸತ್ ಚಲೋವನ್ನು ನಡೆಸಿದ್ರಲ್ಲ, ಆ ಸಂದರ್ಭದಲ್ಲಿ ದೆಹಲಿ ಪೊಲೀಸರು ಆ ವಿದ್ಯಾರ್ಥಿಗಳ ಮೇಲೆ ಬಲ ಪ್ರಯೋಗ ಮಾಡಿದ್ದಾರೆ, ಪೆಲೆಟ್ ಗನ್ ಅನ್ನ ಯೂಸ್ ಮಾಡಿದ್ದಾರೆ, ಲಾಠಿ ಚಾರ್ಜ್ ಮಾಡಿದ್ದಾರೆ, ಮನಸ್ಸಿಗೆ ಬಂದಂತೆ ಥಳಿಸಿದ್ದಾರೆ, ವಿದ್ಯಾರ್ಥಿಗಳು ಗಾಯಗೊಂಡಿದ್ದಾರೆ, ಕೆಲವರಿಗೆ ಗಂಭೀರ ಗಾಯಗಳಾಗಿದ್ದಾವೆ. ಇದಕ್ಕೆ ಕೇಂದ್ರ ಸರ್ಕಾರ ಜವಾಬ್ದಾರಿಯನ್ನು ಹೊತ್ತುಕೊಳ್ಳಬೇಕು. ಅದೇ ರೀತಿಯಾಗಿ ಜುಲೈ 25ನೇ ತಾರೀಕು ಬಿಜೆಪಿ ಅಧಿಕಾರದಲ್ಲಿರುವಂತಹ ಬಿಹಾರದಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಆಯಿತು. ಅದರಲ್ಲೂ ಮುಖ್ಯವಾಗಿ ಶಿವಾನ್ನಲ್ಲಿ ನಡೆದಂತಹ ಪ್ರತಿಭಟನೆ ವೇಳೆ ಪೊಲೀಸರು AK-47 ಬಳಸಿದ್ದಾರೆ, ವಿದ್ಯಾರ್ಥಿಗಳ ಕಡೆಗೆ AK-47 ಮೂಲಕ ಫೈರ್ ಮಾಡಿದ್ದಾರೆ. ಹೀಗಾಗಿ ಇದರ ಬಗ್ಗೆ ಅಮಿತ್ ಶಾ ಮಾತನಾಡಬೇಕು, ಉತ್ತರ ಕೊಡಬೇಕು. ಹಾಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ವಿದ್ಯಾರ್ಥಿಗಳ ಮುಂದೆ ಬಹಿರಂಗವಾಗಿ ಬೇಷರತ್ ಕ್ಷಮೆ ಕೇಳಬೇಕು ಅಂತ ರಾಹುಲ್ ಗಾಂಧಿ ಆಗ್ರಹಿಸ್ತಾ ಇದ್ದಾರೆ. ಇದೇ ವಿಚಾರವನ್ನು ಇಟ್ಟುಕೊಂಡು ಸಂಸತ್ನಲ್ಲಿ ಮತ್ತೆ ಹೋರಾಟ ಆರಂಭಿಸಿದ್ದಾರೆ, ಕಲಾಪಕ್ಕೆ ಅಡ್ಡಿಪಡಿಸೋದಕ್ಕೆ ಶುರು ಮಾಡಿದ್ದಾರೆ. ಅಲ್ಲಿಗೆ ಒಂದು ಅರ್ಥ ಮಾಡ್ಕೊಳ್ಳಿ, ಇವರಿಗೆ ಪರೀಕ್ಷಾ ಕ್ಷೇತ್ರದಲ್ಲಿ ಸುಧಾರಣೆ ಆಗಿರಬಹುದು, ವಿದ್ಯಾರ್ಥಿಗಳ ಹಿತ ಆಗಿರಬಹುದು, ಇದು ಯಾವುದೂ ಕೂಡ ಬೇಕಾಗಿಲ್ಲ. ಇವರಿಗೇನು ಬೇಕು? ಕಲಾಪಕ್ಕೆ ಅಡ್ಡಿಪಡಿಸಬೇಕು, ಸರ್ಕಾರವನ್ನು ಒತ್ತಡಕ್ಕೆ ಸಿಕ್ಕಾಕ್ಸ್ಬೇಕು, ನಾವೇನೋ ಮಾಡ್ತಾ ಇದ್ದೀವಿ, ವಿಪಕ್ಷಗಳಾಗಿ ವಿರೋಧ ಮಾಡ್ತಾ ಇದ್ದೀವಿ, ಇದಿಷ್ಟು ತನ್ನ ವೋಟರ್ ಬೇಸ್ಗೆ ರೀಚ್ ಆಗಬೇಕು. ಹಾಗೆ ತಮ್ಮ ಕಾರ್ಯಕರ್ತರಿಗೆ ನಮ್ಮ ನಾಯಕರು ದೊಡ್ಡ ಹೋರಾಟ ಮಾಡ್ತಾ ಇದ್ದಾರೆ, ನಾವು ಇವತ್ತಲ್ಲ ನಾಳೆ ಅಧಿಕಾರಕ್ಕೆ ಬರ್ತೀವಿ, ಈ ಉತ್ಸಾಹ ಬರಬೇಕು. ಇದಿಷ್ಟೇ ಕಾಂಗ್ರೆಸ್ ಪಕ್ಷದ ಏಕಮೇವ ಉದ್ದೇಶ. ಇಲ್ಲೂ ಕೂಡ ಅಷ್ಟೇ. ನಾನು ಹಿಂದೆಯೂ ನಿಮಗೆ ಹೇಳಿದ್ದೀನಿ, ದೆಹಲಿಯ ಜಂತರ್ ಮಂತರ್ನಲ್ಲಿ ಹೋರಾಟ ಆಯ್ತಲ್ಲ, ಅದು ಶಾಂತಿಯುತವಾದಂತಹ ಹೋರಾಟ ಅಂತ ಯಾರಿಗಾದರೂ ಅನಿಸುತ್ತಾ? ಕೇವಲ ಕಾಂಗ್ರೆಸ್ನವರಿಗೆ ಅನ್ನಿಸಬಹುದು ಅಥವಾ CJP ಪಾರ್ಟಿಯವರಿಗೆ ಅನ್ನಿಸಬಹುದು, AAP ಆ ರೀತಿಯಾಗಿ ಸರ್ಟಿಫಿಕೇಟ್ ಕೊಡಬಹುದು, ಅದೊಂದು ಅತ್ಯಂತ ಶಾಂತಿಪೂರ್ಣವಾದಂತಹ ಪ್ರತಿಭಟನೆ ಅಂತ. ಅಷ್ಟೊಂದು ಶಾಂತಿಪೂರ್ಣವಾಗಿದ್ದಿದ್ರೆ ದೆಹಲಿಯಲ್ಲಿ 150ಕ್ಕೂ ಹೆಚ್ಚು ಪೊಲೀಸರು ಗಾಯಗೊಳ್ತಾ ಇರಲಿಲ್ಲ. ಕೆಲವರಿಗಂತೂ ಗಂಭೀರ ಗಾಯಗಳಾಗಿದ್ದಾವೆ, ತಲೆ ಓಪನ್ ಆಗಿದೆ, ಕೈ ಮುರಿದು ಹೋಗಿದೆ, ಕಾಲು ಮುರಿದು ಹೋಗಿದೆ. ಕೆಲ ಹಿರಿಯ ಪೊಲೀಸ್ ಅಧಿಕಾರಿಗಳೇ 6 ರಿಂದ 8 ತಿಂಗಳು ಬೆಡ್ ರೆಸ್ಟ್ ನಲ್ಲಿರಬೇಕಾಗಿದೆ, ಅಂತಹ ಪರಿಸ್ಥಿತಿ ಬಂದಿದೆ. ಶಾಂತಿಯುತವಾಗಿ ಪ್ರತಿಭಟನೆ ಆಗ್ತಾ ಇದ್ರೆ ಪೊಲೀಸರಿಗೆ ಯಾಕಂತಹ ಸ್ಥಿತಿ ಬರ್ತಾ ಇತ್ತು? ಇವತ್ತು ಪೊಲೀಸರ ಬಗ್ಗೆ ಯಾರು ಮಾತನಾಡ್ತಾ ಇಲ್ಲ. ಹಾಗಾದ್ರೆ ಪೊಲೀಸರು ನಮ್ಮ ದೇಶದವರಲ್ವಾ? ಅವರು ನಮ್ಮ ದೇಶದ ಪ್ರಜೆಗಳಲ್ವಾ? ಅವರು ನಂಬ್ಕೊಂಡು ಹೆಂಡತಿ ಮಕ್ಕಳಿಲ್ವಾ ಅಥವಾ ಅಪ್ಪ ಅಮ್ಮ ಇಲ್ವಾ? ವಿದ್ಯಾರ್ಥಿಗಳ ಸೋಗಿನಲ್ಲಿ ಬಂದಂತಹ ಗೂಂಡಾಗಳು ಪೊಲೀಸರ ಮೇಲೆ ಏನು ಬೇಕಾದ್ರೂ ಮಾಡಬಹುದಾ? ಅದನ್ನ ಸರ್ಕಾರ ಮತ್ತು ಪೊಲೀಸರು ಸಹಿಸಿಕೊಳ್ಬೇಕಾ? ಇದು ಯಾವುದಕ್ಕೂ ವಿಪಕ್ಷಗಳ ಬಳಿಯಲ್ಲಿ ಉತ್ತರ ಇಲ್ಲ. ಜುಲೈ 25ನೇ ತಾರೀಕು ಬಿಹಾರದ ಶಿವಾನ್ನಲ್ಲಿ ಪ್ರತಿಭಟನೆ ನಡೀತಲ್ಲ, ಆ ಸಂದರ್ಭದಲ್ಲಿ ಅಭಿಷೇಕ್ ಪಟೇಲ್ ಅನ್ನುವಂತಹ ಓರ್ವ ಪೊಲೀಸ್ ಕಾನ್ಸ್ಟೇಬಲ್ AK-47 ಅನ್ನ ಪ್ರತಿಭಟನಾಕಾರರ ಕಡೆಗೆ ತೋರಿಸ್ತಾರೆ. ಅಷ್ಟು ಮಾತ್ರ ಅಲ್ಲ, ಅದರಿಂದ ಫೈರ್ ಮಾಡ್ತಾರೆ. ಇದನ್ನ ಇವತ್ತು ಮಹಾ ಅಪರಾಧ ಅನ್ನುವ ರೀತಿಯಲ್ಲಿ ಬಿಂಬಿಸಲಾಗ್ತಾ ಇದೆ. ಎಷ್ಟರ ಮಟ್ಟಿಗೆ ಕೇಳಿದ್ರೆ, ಈ ವಿಪಕ್ಷಗಳ ಒತ್ತಡದ ಕಾರಣದಿಂದಾಗಿ ಬಿಹಾರದ ಸರ್ಕಾರ ಆ ಪೊಲೀಸ್ ಕಾನ್ಸ್ಟೇಬಲ್ ಅನ್ನ ಸಸ್ಪೆಂಡ್ ಮಾಡಿಬಿಟ್ಟಿದೆ. ನನಗೆ ಅರ್ಥನೇ ಆಗ್ತಾ ಇಲ್ಲ. ಇಲ್ಲಿ ಅಭಿಷೇಕ್ ಪಟೇಲ್ಗೆ AK-47 ಕೈಲಿದೆ ಅಂತಂದ್ರೆ ಸರ್ಕಾರ ಅವರಿಗೆ ಕೊಟ್ಟಿದೆ, ಅದನ್ನ ಕ್ಯಾರಿ ಮಾಡೋದಕ್ಕೆ ಆತನಿಗೆ ಲೈಸೆನ್ಸ್ ಇದೆ, ಅದರಲ್ಲಿ ಪರಿಣಿತಿ ಇದ್ದ ಕಾರಣದಿಂದಾಗಿಯೇ ಅವನಿಗೆ AK-47 ಕೊಟ್ಟಿರೋದು. ಎರಡನೇದಾಗಿ ಆತ ಫೈರ್ ಮಾಡಿದಾನೆ ಅಂತ ಈಗ ಹೇಳಲಾಗ್ತಾ ಇದೆಯಲ್ಲ, ಏನು ವಿದ್ಯಾರ್ಥಿಗಳ ಮೇಲೆ ಫೈರ್ ಮಾಡಿದಾನ? ಪ್ರತಿಭಟನಾಕಾರರನ್ನ ಚದುರಿಸೋದಕ್ಕೋಸ್ಕರವಾಗಿ ಗಾಳಿಯಲ್ಲಿ ಹಾರಿಸಿದಂತಹ ಗುಂಡು. ಅದನ್ನೂ ತಪ್ಪು ಅಂತ ಹೇಳ್ಬಿಟ್ಟು ಆತನನ್ನ ಸಸ್ಪೆಂಡ್ ಮಾಡಿದ್ದೆ ಆದ್ರೆ ನೀವು ಎಂತಹ ಟ್ರೆಂಡ್ ಅನ್ನ ಹುಟ್ಟಾಕ್ತಾ ಇದ್ದೀರಿ. ಇವತ್ತು ದೆಹಲಿ ಪೊಲೀಸರು ಪೆಲೆಟ್ ಗನ್ ಬಳಸ್ಬಿಟ್ರು ಅಂತ ರಾಹುಲ್ ಗಾಂಧಿ ಆರೋಪ ಮಾಡ್ತಾ ಇದ್ದಾರೆ. ಮೊನ್ನೆ ರಾಹುಲ್ ಗಾಂಧಿ ಒಬ್ಬ ವ್ಯಕ್ತಿಯನ್ನ ಪಕ್ಕದಲ್ಲಿ ನಿಲ್ಲಿಸಿಕೊಂಡು ಆತನ ಮೈಲಾದಂತಹ ಗಾಯಗಳನ್ನೆಲ್ಲ ತೋರಿಸ್ಬಿಟ್ರು. ಅದೇ ವಿದ್ಯಾರ್ಥಿಗಳ ಸೋಗಿನಲ್ಲಿರುವಂತಹ ಗೂಂಡಾಗಳು ಪೊಲೀಸರ ಬುಲ್ಡೆ ಬಿಚ್ಚಿದಾರಲ್ಲ, ಅಂತಹ ಒಬ್ಬ ಪೊಲೀಸರ ಪಕ್ಕ ಹೋಗಿ ರಾಹುಲ್ ಗಾಂಧಿ ನಿಂತ್ಕೊಂಡು ಅದನ್ನ ದೇಶಕ್ಕೆ ತೋರಿಸ್ತಾರ? ಈಗ ಪೆಲೆಟ್ ಗನ್ ನಿಂದ ಏಟು ತಿಂದಿದ್ದೀನಿ ಅಂತ ಹೇಳ್ತಾ ಇದ್ದಾನಲ್ಲ, ಆತ ನೀಟ್ ಪರೀಕ್ಷೆ ಬರೆದವನ ಅಥವಾ ನೀಟ್ನಲ್ಲಿ ಆತನಿಗೇನಾದ್ರೂ ಅನ್ಯಾಯ ಆಗಿದೆಯಾ? ಈಗ ಆ ಲಾಠಿ ಏಟು ತಿಂದಂತಹ ಗೂಂಡಾಗಳ ಪರ ನಿಂತ್ಕೊಂಡು ಪೊಲೀಸರ ವಿರುದ್ಧ ಕ್ರಮ ಆಗಬೇಕು, FIR ಆಗಬೇಕು, ಸರ್ಕಾರ ಇದಕ್ಕೆ ಉತ್ತರ ಕೊಡಬೇಕು ಅಂತೇಳಿ ದೇಶದ ಸಂಸತ್ನ ಕಲಾಪವನ್ನು ಹಾಳು ಮಾಡ್ತಾ ಇದ್ದೀರಲ್ಲ, ಇದರಿಂದ ದೇಶ ಉದ್ಧಾರ ಆಗೋದಕ್ಕೆ ಸಾಧ್ಯವಾ? ಇದರಿಂದ ಏನಾದರೂ ಪ್ರೊಡಕ್ಟಿವಿಟಿ ಸಾಧಿಸೋದಕ್ಕೆ ಸಾಧ್ಯ ಆಗುತ್ತಾ? ಈಗ ವಿಪಕ್ಷಗಳು ಪ್ರತಿಭಟನೆ ಮಾಡ್ತಾ ಇದ್ದಾವಲ್ಲ, ಅದೆಂತಹ ಮೂರ್ಖತನದ್ದು ಅನ್ನೋದಕ್ಕೆ ಅವರ ಬಳಿಯಲ್ಲೇ ಉತ್ತರ ಇದೆ. ಇಷ್ಟೆಲ್ಲ ಇವರು ಪೊಲೀಸ್ ಫೋರ್ಸ್ ಅನ್ನ ಬಳಸಿದ್ರ ವಿರುದ್ಧವಾಗಿ ಮಾತನಾಡ್ತಾ ಇದಾರಲ್ಲ, ಇದೇ ಸಂದರ್ಭದಲ್ಲಿ ಪಂಜಾಬ್ನಲ್ಲಿ ಒಂದು ವಿವಾದ ಭುಗಿಲೆದ್ದಿದೆ. ಅದೇನು ಕೇಳಿದ್ರೆ, ಪಂಜಾಬ್ನ ಬರ್ನಾಲಾ ಪ್ರದೇಶದಲ್ಲಿ ಕೆಲ ದಿನಗಳಿಂದ ಅಲ್ಲಿನ ಸಫಾಯಿ ಕರ್ಮಚಾರಿಗಳು ಪ್ರತಿಭಟನೆ ಮಾಡ್ತಾ ಇದ್ರು. ಅಂದ್ರೆ ನಗರ ಸ್ವಚ್ಛಗೊಳಿಸುವಂತಹ ಕಾರ್ಮಿಕರು ತನ್ನ ಕೆಲಸಕ್ಕೆ ಗೈರು ಹಾಜರಾಗಿ ಪ್ರತಿಭಟಿಸ್ತಾ ಇದ್ರು. ಅವರ ಸಂಬಳ ಏರಿಕೆ ಇರಬಹುದು, ಹೀಗೆ ಕೆಲವೊಂದಷ್ಟು ಬೇಡಿಕೆಗಳಿದ್ವು. ಸಫಾಯಿ ಕರ್ಮಚಾರಿಗಳ ಪ್ರತಿಭಟನೆಯಿಂದ ಏನಾಗುತ್ತೆ ಅಂತ ನಿಮ್ಗೆಲ್ಲ ಗೊತ್ತು. ಬೆಂಗಳೂರಿನಲ್ಲಿ ಅವಾಗವಾಗ ಇಂತಹ ಪ್ರತಿಭಟನೆ ನಡೆದ್ರೆ ಇಡೀ ನಗರ ಗಬ್ಬೆದ್ದು ನಾರ್ತಾ ಇರುತ್ತೆ. ಹಾಗೆ ಪಂಜಾಬ್ನ ಬರ್ನಾಲಾ ಕೂಡ ಗಬ್ಬೆದ್ದು ನಾರೋದಕ್ಕೆ ಶುರುವಾಗಿತ್ತು. ಕಸದ ರಾಶಿ ಬೆಟ್ಟದ ರೀತಿಯಲ್ಲಿ ಬಿದ್ದಿತ್ತು. ಅದಕ್ಕೆ ಸರ್ಕಾರ ಏನ್ ಮಾಡುತ್ತೆ ಕೇಳಿದ್ರೆ, ಪ್ರತಿಭಟನೆ ಮಾಡುವವರನ್ನ ಓಲೈಸುವುದನ್ನ ಬಿಟ್ಟು ಬೇರೆ ಕಾರ್ಮಿಕರನ್ನ ತೆಗೆದುಕೊಂಡು ಹೋಗಿ ಆ ಕಸ ಕ್ಲೀನ್ ಮಾಡೋದಕ್ಕೆ ಮುಂದಾಗುತ್ತೆ. ಆಗ ಅಲ್ಲಿದ್ದಂತಹ ಸಫಾಯಿ ಕರ್ಮಚಾರಿಗಳು ಅದಕ್ಕೆ ವಿರೋಧ ವ್ಯಕ್ತಪಡಿಸ್ತಾರೆ. ಸ್ಥಳದಲ್ಲಿ ಘರ್ಷಣೆಯ ವಾತಾವರಣ
ಉಂಟಾಗುತ್ತೆ. ಆ ಸಂದರ್ಭದಲ್ಲಿ ಪೊಲೀಸರು ಸಫಾಯಿ ಕರ್ಮಚಾರಿಗಳ ಮೇಲೆ ಲಾಠಿ ಚಾರ್ಜ್ ಮಾಡ್ತಾರೆ. ಇದರಲ್ಲಿ ಕೆಲ ಸಫಾಯಿ ಕರ್ಮಚಾರಿಗಳು ಗಾಯಗೊಂಡಿದ್ದಾರೆ. ಈಗ ಅಲ್ಲಿನ ಪೊಲೀಸರ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಪಂಜಾಬ್ನ ಪೊಲೀಸರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯ ಜಾಸ್ತಿ ಆಗಿದೆ. ಬಿಜೆಪಿ ಇದನ್ನ ಪ್ರಶ್ನೆ ಮಾಡ್ತಾ ಇದೆ. ಪಂಜಾಬ್ ಸರ್ಕಾರ ಅಲ್ಲಿನ ಡಿಎಸ್ಪಿಯನ್ನ ಅಮಾನತು ಮಾಡಿದೆ. ನಾನು ಈಗಲೂ ಕೂಡ ಹೇಳ್ತಾ ಇದ್ದೀನಿ, ಪಂಜಾಬ್ ಸರ್ಕಾರ ಮಾಡಿದ್ದಾಗ್ಲಿ, ಬಿಹಾರದ ಸರ್ಕಾರ ಮಾಡಿದ್ದಾಗ್ಲಿ, ಅಥವಾ ದೆಹಲಿ ಪೊಲೀಸರ ವಿರುದ್ಧ ಕೇಂದ್ರ ಸರ್ಕಾರ ಒಂದು ವೇಳೆ ಕ್ರಮ ಕೈಗೊಂಡಿದ್ದೆ ಆದ್ರೆ ಇದು ಯಾವುದೂ ಕೂಡ ಸರಿಯಾದ ಕ್ರಮ ಅಲ್ಲ. ನೀವು ಪೊಲೀಸರಿಗೆ ಈ ರೀತಿಯಾಗಿ ಒತ್ತಡ ಹಾಕೋದಕ್ಕೆ ಶುರು ಮಾಡಿದ್ರೆ ನಾಳೆ ಇವರು ಸಂಸತ್ ಭವನಕ್ಕೆ ಮುತ್ತಿಗೆ ಹಾಕೋದಕ್ಕೆ ಬರುವಂತಹ ಪ್ರತಿಭಟನಾಕಾರರನ್ನ ಯಾವ ಕಾರಣಕ್ಕೂ ತಡೆಯೋದಿಲ್ಲ. ಕೇವಲ ಸಂಸತ್ ಭವನ ಮಾತ್ರ ಅಲ್ಲ, ಕರ್ನಾಟಕದ ವಿಧಾನಸೌಧ ಅಂತಲೇ ಅಂದುಕೊಳ್ಳಿ. ಬಿಡದಿ ರೈತರು ಖಂಡಿತವಾಗ್ಲೂ ಕೂಡ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕೋದಕ್ಕೆ ಇವತ್ತಲ್ಲ ನಾಳೆ ಬಂದೇ ಬರ್ತಾರೆ. ಆಗ ಅವರನ್ನ ತಡೆಯದೆ ಪೊಲೀಸರು ಸುಮ್ಮನೆ ಕೂತಿದ್ದೆ ಆದ್ರೆ ಅವರು ವಿಧಾನಸೌಧಕ್ಕೆ ನುಗ್ಗುತ್ತಾರೆ. ದೇಶದ ಎಲ್ಲ ಕಡೆಯಲ್ಲೂ ಹೀಗೆ ಆಗೋದಕ್ಕೆ ಶುರುವಾಗುತ್ತೆ. ಅರಾಜಕತೆ ನಿರ್ಮಾಣ ಆಗತ್ತೆ. ಹೀಗಾಗಿ ಪ್ರತಿಭಟನೆ ಶಾಂತಿ ರೂಪದಲ್ಲಿರುವಂತಹ ಸಂದರ್ಭದಲ್ಲಿ ಪೊಲೀಸರು ಲಾಠಿ ಬೀಸೋದು ಸರಿಯಲ್ಲ. ಅದೇ ಪೊಲೀಸರ ಮೇಲೆ ಹಲ್ಲೆ ಮಾಡ್ತಾರೆ, ಕಲ್ಲೆಸಿತಾರೆ, ಅಂತಹ ಸಂದರ್ಭದಲ್ಲೂ ಕೂಡ ಪೊಲೀಸರು ಕೈಕಟ್ಟಿ ಕುಳಿತುಕೊಳ್ಬೇಕು. ಏನು ಮಾಡಬಾರ್ದು ಅಂತಂದ್ರೆ ಪೊಲೀಸರ ಕೈಗೆಲ್ಲ ಬಳೆ ತೋಡಿಸ್ಬಿಟ್ಟು ನಿಲ್ಲಿಸ್ಬಿಡಿ. ಈಗ ಬಿಹಾರದಲ್ಲಿ AK-47 ವಿಚಾರ ಬಹಳ ದೊಡ್ಡ ಚರ್ಚೆ ಆಗ್ತಾ ಇದೆಯಲ್ಲ, ಅಲ್ಲಿ ವಿದ್ಯಾರ್ಥಿಗಳ ಹೆಸರಿನಲ್ಲಿ ಪ್ರತಿಭಟನೆ ಹೇಗೆ ನಡೆದಿತ್ತು ಗೊತ್ತಾ? ವಿದ್ಯಾರ್ಥಿಗಳ ಸೋಗಿನ ಗೂಂಡಾಗಳು ಕಲ್ಲೆಸೆದಿದ್ದರಿಂದಾಗಿ 30ಕ್ಕೂ ಹೆಚ್ಚು ಪೊಲೀಸ್ ಆಫೀಸರ್ಗಳು ಗಾಯಗೊಂಡಿದ್ದಾರೆ. ಅಷ್ಟೇ ಏಕೆ, ರೂಪೇಶ್ ಹೆಸರಿನ ಒಬ್ಬ BDO ಅಧಿಕಾರಿಗೆ ಬಹಳ ಗಂಭೀರ ಗಾಯ ಆಗಿದೆ. ಅವರ ತಲೆಗೆ ಕಲ್ಲೇಟು ಬಿದ್ದು ಅವರು ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ದಾರೆ. ಇಂತಹ ಪ್ರತಿಭಟನೆಗಳನ್ನ ದೇಶದಲ್ಲಿ ಅಲೋ ಮಾಡಬೇಕಾ? ವಿಪಕ್ಷಗಳು ಅದನ್ನೇ ಬಯಸ್ತಾ ಇದ್ದಾವ? ಒಂದು ವೇಳೆ ವಿಪಕ್ಷಗಳ ಬಯಕೆ ಅದೇ ಆಗಿದೆ ಅಂತಂದ್ರೆ ಇಲ್ಲಿ ಉದ್ದೇಶ ಬಹಳ ಸ್ಪಷ್ಟ ಆಗಿದೆ. ದೇಶದಲ್ಲಿ ಅರಾಜಕತೆ ಸೃಷ್ಟಿ ಮಾಡಬೇಕು. ಬಾಂಗ್ಲಾದೇಶ ಅಥವಾ ನೇಪಾಳದಲ್ಲಿ ಹೇಗೆ ಸಂಸತ್ ಭವನಕ್ಕೆ ಮುತ್ತಿಗೆ ಹಾಕಿದ್ರೋ, ನುಗ್ಗುದ್ರೋ, ಬೆಂಕಿ ಹಚ್ಚಿದ್ರೋ ಅದನ್ನ ಈ ದೇಶದಲ್ಲೂ ಮಾಡೋದಕ್ಕೆ ವಿಪಕ್ಷಗಳು ಗ್ರೌಂಡ್ ತಯಾರಿ ಮಾಡ್ತಾ ಇದ್ದಾವೆ ಅಂತಲೇ ಅರ್ಥ. ಇದೆಲ್ಲದರ ನಡುವೆ ಈ ಲಾಠಿ ಚಾರ್ಜ್ ವಿಚಾರದಲ್ಲಿ ಒಂದು ಮಹತ್ವದ ಬೆಳವಣಿಗೆ ಆಗಿದೆ. ಈ ವಿಚಾರದಲ್ಲಿ ಒಟ್ಟು 6 ಪಿಟಿಷನ್ಗಳು ಸುಪ್ರೀಂ ಕೋರ್ಟ್ನಲ್ಲಿ ಸಲ್ಲಿಕೆ ಆಗಿದ್ವು. ಇದರ ವಿಚಾರಣೆಯನ್ನ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳೇ ಕೈಗೆತ್ತಿಕೊಂಡಿದ್ದಾರೆ. ನಾಳೆ ಈ ವಿಚಾರಣೆಗೆ ಬರುವಂತಹ ಸಾಧ್ಯತೆಗಳಿದಾವೆ. ಈ ನಡುವೆ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳು ಪ್ರತಿಭಟನೆಯ ಹಕ್ಕನ್ನ ಸಂವಿಧಾನದ ಅಡಿಯಲ್ಲಿ ಸಂಪೂರ್ಣವಾಗಿ ಖಾತ್ರಿಪಡಿಸಲಾಗಿದೆ, ಪ್ರತಿಯೊಬ್ಬನಿಗೂ ಆ ಹಕ್ಕಿದೆ ಅಂತ ಅಭಿಪ್ರಾಯಪಟ್ಟಿದ್ದಾರೆ. ಜೊತೆಗೆ ಸುಪ್ರೀಂ ಕೋರ್ಟ್ ಪೊಲೀಸರ ಮೇಲೆ ಆದಂತಹ ದೌರ್ಜನ್ಯವನ್ನ ಕೂಡ ವಿಚಾರಣೆಗೆ ಕೈಗೆತ್ತಿಕೊಳ್ತಾ ಇದೆ. ಸುಪ್ರೀಂ ಕೋರ್ಟ್ ಈ ವಿಚಾರದಲ್ಲಿ ಹಾಲು ನೀರು ಬೇರೆ ಮಾಡುವಂತಹದ್ದು ಸೂಕ್ತ. ಪೊಲೀಸರದ್ದು ತಪ್ಪಿದೆಯಾ ಅಥವಾ ವಿದ್ಯಾರ್ಥಿಗಳ ಹೆಸರಿನಲ್ಲಿ ಗೂಂಡಾಗಳು ಆ ಪ್ರತಿಭಟನೆಗೆ ಎಂಟ್ರಿ ಕೊಟ್ಟಿದ್ರಾ? ಇದು ಸುಪ್ರೀಂ ಕೋರ್ಟ್ನಲ್ಲೇ ಇತ್ಯರ್ಥ ಆಗಿಬಿಡ್ಲಿ. ಹಾಲು ನೀರು ಅಲ್ಲೇ ಬೇರೆ ಆಗಲಿ. ನೋಡೋಣ ಮುಂದೇನಾಗುತ್ತೆ ಅಂತ. ಈ ಬಗ್ಗೆ ಏನೇ ಡೆವಲಪ್ಮೆಂಟ್ ಆದರೂ ಕೂಡ ನಿಮಗೆ ತಿಳಿಸುವಂತಹ ಪ್ರಯತ್ನ ಮಾಡ್ತೀನಿ. ಮಿತ್ರರೇ, ಈ ವಿಚಾರವಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿಂದು ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.